ನಮ್ಮಮ್ಮ ಇವತ್ತು ಪುಷ್ಪರಾಜ್ ಆಗಿತ್ತು. ನಾವಿವತ್ತು ಒಂದು 5 ಥರದ ಗೊಬ್ಬರನ ಮಿಕ್ಸ್ ಮಾಡಿ ಇಡ್ತಿದ್ದೀವಿ. ಯೂರಿಯಾ, ಸುಪೋಲೋ, NPK, ಕಬ್ಬಿನ ಉಪ್ಪು, ಬೇವಿನ ಹಿಂಡಿ, ಇದನ್ನ 5ನ್ನು ಮಿಕ್ಸ್ ಮಾಡಿ ಇಡ್ತಿದ್ದೀವಿ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಕಾಳು ಹಾಕಿದಾಗ ಹಳ ಜಾಸ್ತಿ ಬೆಳೆಯುತ್ತೆ ಕಾಳಿಗಿಂತ ಅಂತ ಗೊಬ್ಬರನ ಹಾಕಿರಲಿಲ್ಲ. ಹಾಗಾಗಿ ಇವಾಗ 5 ಥರದ ಗೊಬ್ಬರನ ಹಾಕ್ತಿದ್ದೀವಿ ಚೆನ್ನಾಗಿ ಬೆಳೆಯುತ್ತೆ ಅಂತ. ನನ್ನ ಈ ವಿಡಿಯೋದ ಹಿಂದಿನ ಪರಿಶ್ರಮ ನಮ್ಮಮ್ಮ. ಗೊಬ್ಬರನ ಕಾಳಿಂದ ಸ್ವಲ್ಪ ದೂರಕ್ಕೆ ಇಡ್ತಿದ್ವು, ಯಾಕಂದ್ರೆ 5 ಥರ ಗೊಬ್ಬರನ ಮಿಕ್ಸ್ ಮಾಡಿ ಇಡ್ತಿರೋದ್ರಿಂದ ಪವರ್ ಜಾಸ್ತಿ ಇರುತ್ತೆ, ಗಿಡ ಸುಟ್ಟೋಗುತ್ತೆ ಅಂತ ಸ್ವಲ್ಪ ದೂರಕ್ಕೆ ಇಡ್ತಿದ್ವು. ಬಿಸಿಲಲ್ಲಿ ಕೆಲಸ ಮಾಡಿ ಸುಸ್ತಾಗಿತ್ತು, ಹಂಗಾಗಿ ನಾನು ನಮ್ಮಮ್ಮ ನನ್ನ ತಂಗಿ ಜಾಗದಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ವು. ನನಗೆ ನೈಟ್ ಶಿಫ್ಟ್ ಇತ್ತು ಇವತ್ತು. ಹೋಗಲ್ಲ ಅಂತ ನಮ್ಮಮ್ಮಗೆ ರೇಗಿಸ್ತಿದ್ದೆ. ಅವರು ಬೈತಿದ್ರು, ನನಗೆ ಕನ್ವಿನ್ಸ್ ಮಾಡ್ತಿದ್ರು ಹೋಗು ಅಂತ. ಗೊಬ್ಬರ ಇಡ್ತಾ ಲೈಟಾಗಿ ಮಳೆನೂ ಸ್ಟಾರ್ಟ್ ಆಯ್ತು. ಹಂಗಾಗಿ ಶೆಡ್ಡಲ್ಲಿ ಸ್ವಲ್ಪ ಹೊತ್ತು ಕೂತಿರೋಣ ಅಂತ ಶೆಡ್ಡಿಗೆ ಬಂದ್ವು. ಇಲ್ಲಿ ನಮ್ಮ ಬೆಕ್ಕು ನಮ್ಮ ನಾಯಿನ ಆಟ ಆಡಿಸ್ಕೊಂಡು ಕೂತಿದ್ವು. ಮಳೆ ನಿಂತ್ಮೇಲೆ ಗೊಬ್ಬರ ಶಾರ್ಟೇಜ್ ಆಗಿತ್ತು. ಮನೆಗೆ ಹೋಗಿ ಗೊಬ್ಬರ ತಗೊಂಡು ನಮ್ಮ 3 ಜನಕ್ಕೂ ಊಟ ತಗೊಂಡು ಮತ್ತೆ ಹೊಲ ಹತ್ರ ಬಂದೆ. ಇಲ್ಲಿ ನಮ್ಮಮ್ಮ ಸುಸ್ತಾಗಿತ್ತು ಅಂತ ಕುತ್ಕೊಂಡು ನಮ್ಮಿಬ್ರದ್ದು ನಂದು ನಮ್ಮ ಅಪ್ಪಂದು ವಿಡಿಯೋ ಮಾಡ್ತಿದ್ರು ಆರಾಮಾಗಿ ಕುತ್ಕೊಂಡು. ಆಮೇಲೆ 3 ಜನನು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಿದ್ವು. ನಮ್ಮ ಅಪ್ಪಂದು ನಮ್ಮ ಅಮ್ಮಂದು ನಾನು ಫೋಟೋ ತೆಗಿತಿದ್ದೆ. ಅವರು ಆರಾಮಾಗಿ ನಿಂತ್ಕೊಂಡು ಪೋಸ್ ಕೊಡ್ತಿದ್ರು. ನಮ್ಮಪ್ಪ ಒಳ್ಳೆ ವಿಲನ್ ತರ ನೋಡ್ತಿದ್ರು. ಗೊಬ್ಬರ ಎಲ್ಲ ಇಟ್ಟಿದ್ ಮುಗಿದ್ಮೇಲೆ ನಮ್ಮಮ್ಮ ಗೊಬ್ಬರದ ಚೀಲ ವಾಶ್ ಮಾಡ್ತಿದ್ರು. ನಾನು ಕೀಟ್ಲೆ ಮಾಡೋಣ ಅಂತ ಹೋದೆ ನಮ್ಮಮ್ಮಂಗೆ. ನಮ್ಮಮ್ಮ ಒಂದೇ ಡೈಲಾಗ್ ಅಲ್ಲಿ ತೆಗ್ಗದೇ ಇಲ್ಲ ಅಂತ ಆಕ್ಷನ್ ಮಾಡಿ ತೋರ್ಸೇ ಬಿಟ್ರು, ತಗ್ಗೋ ಮಗಳ ಎಲ್ಲ ಅಂತ. ಪುಷ್ಪರಾಜ್ ಎಲ್ಲ ವಾಶ್ ಮಾಡಿ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ನಮ್ಮಪ್ಪ ನಮ್ಮಮ್ಮ 3 ಜನನ ಕುತ್ಕೊಂಡು ಮಾತಾಡ್ತಿದ್ವು. ಆಮೇಲೆ ಮನೆಗೆ ಹೋಗೋಣ ಅಂತ ಹೊರಟ್ವು. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು, ಕೆಲವೊಂದ್ಸಲ ಲೈಫಲ್ಲಿ ಅನ್ಸ್ಬಿಡುತ್ತೆ ಜೀವನದಲ್ಲಿ ಏನಾದರೂ ಅಚೀವ್ ಮಾಡೋಕ್ಕಿಂತ ಸುಮ್ಮನೆ ಹೀಗೆ ಅಪ್ಪ ಅಮ್ಮನ ಜೊತೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಖುಷಿಯಾಗಿ ಇದ್ಬಿಡೋಣ ಅಂತ. ಆದರೆ ಅದೆಷ್ಟು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ಕಮೆಂಟ್ ಮಾಡಿ.